ಸ್ನೇಹಿತರೆ, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಈ ತ್ರಿವಿಕ್ರಮ್ ಅವರ ಅಮ್ಮ ನಮ್ಮ ಹನುಮಂತು ಬಗ್ಗೆ ಒಂದು ಮಾತನ್ನು ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಟ್ರೋಲ್ ಆಗಿದ್ರು. ಎಸ್, ಅದರ ಬಗ್ಗೆ ಇವತ್ತು ಚೈತ್ರಾ ಕುಂದಾಪುರ ಅವರು ಖುದ್ದಾಗಿ ಖಡಕ್ಕಾಗಿ ಮಾತಾಡಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳ್ತೇನೆ. ಅದಕ್ಕಿಂತ ಮೊದಲು ಈಗ ಕೆಲವರಿಗೆ ಗೊತ್ತಿರೋಕ್ಕಿಲ್ಲ, ತ್ರಿವಿಕ್ರಮ್ ಅವರಮ್ಮ ಏನು ಹೇಳ್ಬಿಟ್ಟಿದ್ರಪ್ಪ ಅಂತ ಕೇಳಬಹುದು. ಅವರಮ್ಮ ಒಂದೇ ಒಂದು ಮಾತನ್ನು ಹೇಳ್ತಾರೆ. ಅದೇನಪ್ಪ ಅಂದರೆ, ನನ್ನ ಮಗ ತ್ರಿವಿಕ್ರಮ್ ಗೆಲ್ಲದೇ ಇದ್ದರೂ ಪರವಾಗಿಲ್ಲ, ಆದರೆ ಹನುಮಂತು ಗೆಲ್ಲಬಾರ್ದಾಗಿತ್ತು ಅನ್ನುವಂಥ ಒಂದೇ ಒಂದು ಮಾತನ್ನು ಹೇಳಿ ಸಿಕ್ಕಾಬಟ್ಟೆ ಟ್ರೋಲ್ಗಳಾಗ್ತಾರೆ. ಕಾಂಟ್ರವರ್ಸಿ ಥರನೇ ಆಗುತ್ತೆ. ಕೆಲವೊಂದು ಸಮಯದಲ್ಲಿ ಹಿಂದೆ ಒಂದು ಏನೇ ಅಂತಂದರೆ ಟ್ರೆಂಡಿಂಗ್ ಥರನೇ ಆ ಒಂದು ಇದಾಗ್ಬಿಟ್ಟಿತ್ತು. ಎಸ್, ಆ ಮಟ್ಟಿಗೆ ಸದ್ದು ಮಾಡಿತ್ತು. ನೀವು ಕೇಳ್ಬೋದು, ಒಂದೇ ಒಂದು ಮಾತಿಗೆ ಈ ಮಟ್ಟಿಗೆ ಕಾಂಟ್ರವರ್ಸಿ ಆಗುತ್ತಾ ಸ್ವಾಮಿ, ಈ ಮಟ್ಟಿಗೆ ಟ್ರೋಲ್ಗಳಾಗುತ್ತಾ ಸ್ವಾಮಿ ಅಂತ ಕೇಳ್ಬೋದು. ಬೇರೆ ಯಾರಿಗೋ ತ್ರಿವಿಕ್ರಮ್ ಅವರ ಅಮ್ಮ ಈ ಮಾತನ್ನು ಹೇಳ್ಬಿಟ್ಟಿದ್ರೆ ಯಾರೂ ತಲೆ ಕೆಡಿಸ್ಕೊತಿರ್ಲಿಲ್ಲ ಸ್ವಾಮಿ. ಆದರೆ ಹನುಮಂತುಗೆ ಅವನದೇ ಆದ ಒಂದು ಮುಗ್ಧತೆ ಇತ್ತು, ಹಳ್ಳಿಗಾಡಿನ ಸೊಗಡಿತ್ತು. ಎಸ್, ಅಲ್ಲಿಯ ಒಂದು ಪ್ರಬುದ್ಧತೆ ಇತ್ತು. ನಾನು ಯಾಕ್ರಿ ಸಿಟಿಯವ್ರ ರೀತಿ ಬದಲಾಗಬೇಕು, ನಾನು ನನ್ನ ರೀತಿಯೇ ಇರ್ತೀನಿ, ನನ್ನ ಜೀವನವನ್ನು ನಾನು ಅನುಭವಿಸ್ತೇನೆ ಅನ್ನುವಂಥ ಒಂದು ಕ್ಲಾರಿಟಿ ಹನುಮಂತುಗೆ ಇತ್ತು. ಅವನ ವ್ಯಕ್ತಿತ್ವವನ್ನು ಇಡೀ ಕರ್ನಾಟಕದ ಎಲ್ಲರೂ ಕೂಡ, ಪ್ರತಿಯೊಬ್ಬರೂ ಕೂಡ ಪ್ರೀತಿಸ್ತಾ ಇದ್ದರು. 5 ಕೋಟಿಗೂ ಅಧಿಕ ಜನ ವೋಟ್ ಹಾಕಿ ಆತನನ್ನು ಗೆಲ್ಲಿಸಿದ್ರು. ಈ ಮಟ್ಟಿಗೆ ಆತನನ್ನು ಪ್ರೀತಿ ಮಾಡ್ತಿದ್ದ ಜನಕ್ಕೆ ಹನುಮಂತು ಈ ರೀತಿ ಗೆಲ್ಲಬಾರ್ದಾಗಿತ್ತು, ಬೇರೆಯವ್ರು ಯಾರೇ ಗೆದ್ದರೂ ಪರವಾಗಿರಲಿಲ್ಲ ಅಂತ ತ್ರಿವಿಕ್ರಮ್ ಅವರ ತಾಯಿ ಹೇಳಿದ್ದು ಸಿಕ್ಕಾಬಟ್ಟೆ ನೋವುಂಟು ಮಾಡ್ತು. ಆದರೆ ಇಲ್ಲಿ ಹನುಮಂತುಗೆ ಏನು ಗೊತ್ತಿಲ್ಲದೆ ಇರತಕ್ಕಂಥ, ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂಥ ಹನುಮಂತಿಗೆ ಈ ಮಾತು ಹೇಳಿದ್ರಿಂದ ಜನ ಸಹಿಸ್ಕೊಂಡಿರಲಿಲ್ಲ. ಸಿಕ್ಕಾಬಟ್ಟೆ ಟ್ರೋಲ್ಗಳು ನಡೆದೋ, ಸಿಕ್ಕಾಬಟ್ಟೆ ಕಾಂಟ್ರವರ್ಸಿ ಥರ ಆ ಒಂದು ಮ್ಯಾಟ್ರ್ ಆಗಿತ್ತು. ಎಸ್, ಅದಾದ ನಂತರ ಬಿಗ್ ಬಾಸ್ನಿಂದ ಹೊರಗಡೆ ಬಂದ ನಂತರ ತ್ರಿವಿಕ್ರಮ್ ಅವರು ಕೂಡ ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಇಲ್ಲ, ನಮ್ಮ ಅಮ್ಮನೂ ಕೂಡ ಹನುಮಂತನನ್ನು ಪ್ರೀತಿ ಮಾಡ್ತಾರೆ, ಅದೇ ರೀತಿ ಪ್ರೀತಿಯಿಂದ ನೋಡ್ಕೊಳ್ತಾರೆ, ನನ್ನ ರೀತಿಯೇ ಮಗನ ರೀತಿಯೇ ನೋಡ್ಕೊಳ್ತಾರೆ, ಎಲ್ಲೋ ಮಿಸ್ ಆಗಿ ಬಂದ್ಬಿಟ್ಟಿತ್ತು. ಈ ರೀತಿಯಾದ ಮಾತುಗಳನ್ನು ಹೇಳಿ ಒಂದು ಏನೋ ಅದಕ್ಕೆ ಸುಣ್ಣ ಬಣ್ಣ ಹೊಡಿತಾರೆ ಅಂತಾರಲ್ಲ, ಆ ರೀತಿ ಹೇಳುವಂಥ ಮಾತನ್ನು ನಮ್ಮ ತ್ರಿವಿಕ್ರಮ್ ಅವರು ಕೂಡ ಹೇಳಿದರು. ಹಾಗೆ ಆತನ ಮೇಲೆ, ಹನುಮಂತನ ಮೇಲೆ ನಮಗೂ ಯಾವ ಮಟ್ಟಿಗಿನ ಪ್ರೀತಿ ಇದೆ ಅನ್ನೋದನ್ನು ಕೂಡ ಅವರ ಮಾತಿನಲ್ಲಿ ತೋರಿಸಿದರು. ಅಲ್ಲಿಗೆ ತುಂಬ ಜನ ಅಂದ್ಕೊಬಿಟ್ರು, ಎಸ್, ಇದು ಇಲ್ಲಿಗೆ ಮುಗಿದೋಯ್ತು ಸ್ವಾಮಿ, ಇನ್ಯಾವುದೇ ಮಾತುಗಳು ಬರಲ್ಲ, ಒಂದು ಕ್ಲಾರಿಟಿಯನ್ನು ಕೊಟ್ಬಿಟ್ಟಿದ್ದಾರೆ ತ್ರಿವಿಕ್ರಮ್ ಅವರು ಅಂತ ತುಂಬ ಜನ ಅಂದ್ಕೊಂಡಿದ್ರು. ಆದರೆ ಇವಾಗಲೂ ಕೂಡ ಸದ್ದು ಮಾಡ್ತಾಯಿದೆ. ನಿನ್ನೆ ನಡೆದಿರ್ತಕ್ಕಂಥ ಒಂದು ಇಂಟರ್ವ್ಯೂನಲ್ಲಿ ಈ ಚೈತ್ರಾ ಕುಂದಾಪುರ ಅವರು ಇಂಟರ್ವ್ಯೂ ಕೊಟ್ಟಿದ್ದಾರೆ. ನಿನ್ನೆ ನೀವು ನೋಡ್ಬೋದು. ಆ್ಯಕ್ಚುಲಿ ಚೈತ್ರಾ ಕುಂದಾಪುರ ಅವರ ರೀಸೆಂಟ್ ಇಂಟರ್ವ್ಯೂ ಅಂತ ಸರ್ಚ್ ಮಾಡಿದ್ರೆ ಯೂಟ್ಯೂಬ್ನಲ್ಲಿ ಅದು ಸಿಗುತ್ತೆ. ಅದರಲ್ಲಿ ಈ ಚೈತ್ರಾ ಕುಂದಾಪುರ ಅವರು ತುಂಬ ಕ್ಲಾರಿಟಿಯಿಂದ ಹೇಳಿದ್ದಾರೆ. ಏನು ಅಂದರೆ, ತ್ರಿವಿಕ್ರಮ್ ಅವರ ಅಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಅವ್ರು ಹೇಳಿದ್ದು ಒಂದೇ, ನನ್ನ ಮಗನೇ ಅಲ್ಲ, ಯಾರೇ ಗೆಲ್ಲಿ, ಬಿಗ್ ಬಾಸ್ ಮನೇಲಿ ಯಾರೇ ಗೆಲ್ಲಿ, ಹೊಡೆದಾಡ್ಕೋಬೇಡಿ, ಕಿತ್ತಾಡ್ಕೋಬೇಡಿ, ಚೆನ್ನಾಗಿ ಆಟ ಆಡಿ ಅಂತ ಹೇಳಿದರು. ಒಂದು ವೇಳೆ ಈ ತ್ರಿವಿಕ್ರಮ್ ಅವರ ಅಮ್ಮನಿಗೆ ಈ ರೀತಿ ಹೇಳೋಕ್ಕೆ ಒಂದು ಕಾರಣ ಅಂತ ಏನಾದರೂ ಇದ್ದರೆ, ಅದು ವೈಲ್ಡ್ ಕಾರ್ಡ್ ಎಂಟ್ರಿಲಿ ಹನುಮಂತು ಅವರು ಎಂಟ್ರಿ ಕೊಟ್ಟಿದ್ದರು. ಆ ಒಂದು ಉದ್ದೇಶಕ್ಕೆ ಹೇಳಿರ್ಬೋದು. ಒಂದು ವೇಳೆ ರಜತ್ ಗೆದ್ದಿದ್ರು ಪರವಾಗಿಲ್ಲ, ಹನುಮಂತು ಗೆಲ್ಲಬಾರ್ದಾಗಿತ್ತು ಅಂತ ಹೇಳಿರ್ಬೋದು. ಯಾಕೆಂದರೆ ಲೇಟಾಗಿ ಬಂದ ಅನ್ನೋ ಒಂದು ಕಾರಣಕ್ಕೆ. ಹಾಗಾದರೆ ರಜತ್ ಅವರು ಲೇಟಾಗಿ ಬಂದಿಲ್ವಾ? ಅದಕ್ಕೆ ನಮ್ಮ ಚೈತ್ರಾ ಕುಂದಾಪುರ ಅವರು ಒಂದು ಮಾತನ್ನು ಹೇಳ್ತಾರೆ. ಇಲ್ಲ, ಒಬ್ಬರಿಗೆ ಆ್ಯಪಲ್ ಇಷ್ಟ ಆಗುತ್ತೆ, ಒಬ್ಬರಿಗೆ ಆರೆಂಜ್ ಇಷ್ಟ ಆಗುತ್ತೆ, ಒಬ್ಬರಿಗೆ ಸೀಬೆಕಾಯಿ ಇಷ್ಟ ಆಗುತ್ತೆ. ಹಾಗೆ ತ್ರಿವಿಕ್ರಮ್ ಅವರ ಅಮ್ಮನಿಗೆ ರಜತ್ ಇಷ್ಟ ಆಗಿರ್ಬೋದು. ಅದಕ್ಕೆ ಅವರು ಗೆದ್ದಿದ್ರು ಪರವಾಗಿಲ್ಲ ಅಂತ ಒಂದು ಮಾತನ್ನು ಹೇಳಿರ್ತಾರೆ ಅನ್ನುವಂಥ ಒಂದು ಕ್ಲಾರಿಟಿಯನ್ನು, ಒಂದು ಮಾತನ್ನು ಹೇಳ್ತಾರೆ. ಹಾಗೆ ಇನ್ನೊಂದು ಮಾತನ್ನು ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಏನಂದರೆ, ತ್ರಿವಿಕ್ರಮ್ ಅವರ ತಾಯಿಗೆ ಈ ಟಿ ವಿಗಳಾಗಿರ್ಬೋದು, ನ್ಯೂಸ್ಗಳಾಗಿರ್ಬೋದು, ನ್ಯೂಸ್ ಚಾನಲ್ಗಳಾಗಿರ್ಬೋದು, ಇದರ ಬಗ್ಗೆ ಅರಿವಿರಲ್ಲ. ಹೊಸದಾಗಿ ಅವರಿಗೆ ಮೈಕು ಸಿಕ್ಕಿತ್ತು. ಯಾವಾಗ ತ್ರಿವಿಕ್ರಮು ಬಿಗ್ ಬಾಸ್ಗೆ ಹೋಗ್ತಾನೋ ಆ ಒಂದು ಟೈಮ್ನಿಂದ ಮೈಕ್ ಸಿಕ್ಕಿದಾಗ ಅವರು ಮಾತಾಡಿರ್ತಾರೆ.
ಅವರಿಗೆ ಒಂದು ಉದ್ದೇಶ ಕರೆಕ್ಟಾಗಿರುತ್ತೆ. ಆದರೆ ಈ ಹೊರಗಡೆ ನೀವು ನೋಡಿರ್ಬೋದು, ಜನ ಮಾತಾಡುವಾಗ ಎಲ್ಲೋ ತನ್ನ ಮಗ ಗೆದ್ದಿಲ್ಲ ಅನ್ನುವಂಥ ಒಂದು ಉದ್ದೇಶಕ್ಕೆ ಅವ್ರು ಗೆಲ್ದಿದ್ರೂ ಪರವಾಗಿಲ್ಲ, ನನ್ನ ಮಗ ಗೆಲ್ದಿದ್ರೂ ಪರವಾಗಿಲ್ಲ, ಆದರೆ ಹನುಮಂತು ಗೆಲ್ಲಬಾರ್ದಾಗಿತ್ತು, ಹನುಮಂತು ಏನು ಒಂದು ವಾಡಿಕೆ ಮಾತುಗಳನ್ನು ಹೇಳ್ತಾರೋ ಆ ಒಂದು ಉದ್ದೇಶದಲ್ಲಿ ಆ್ಯಕ್ಚುಲಿ ತ್ರಿವಿಕ್ರಮ್ ಅವರ ಅಮ್ಮ ಹೇಳಿರ್ತಾರೆ. ಅವರಲ್ಲಿ ಕೆಟ್ಟ ಉದ್ದೇಶ ಇರಲಿಕ್ಕಿಲ್ಲ ಅನ್ನುವಂಥ ಒಂದು ಒಳ್ಳೆ ಮಾತುಗಳನ್ನು ತ್ರಿವಿಕ್ರಮ್ ಅವರ ತಾಯಿಯ ಬಗ್ಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ನಮ್ಮ ಚೈತ್ರಾ ಕುಂದಾಪುರ ಅವರು ಮಾಡಿದ್ದಾರೆ. ಎಸ್, ಯಾಕೆಂತಂದರೆ ಚೈತ್ರಾ ಕುಂದಾಪುರ ಅವರು ಬಂದ್ಬಿಟ್ಟು ಈ ತ್ರಿವಿಕ್ರಮ್ ಅವರ ತಾಯಿಯನ್ನು ಹತ್ತಿರದಿಂದ ನೋಡಿದಂಥವ್ರು. ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ್ಲೂ ಅಲ್ವಾ, ತ್ರಿವಿಕ್ರಮ್ ಅವರ ತಾಯಿ ಹನುಮಂತನನ್ನು ಕೂಡ ಚೆನ್ನಾಗಿ ಮಾತಾಡಿಸಿದ್ರು ಅಂತ ಇದೇ ಚೈತ್ರಾ ಕುಂದಾಪುರ ಅವರು ಹೇಳ್ತಾರೆ. ಏಕೆಂದರೆ ಅವರು ಹತ್ತಿರದಿಂದ ನೋಡೋದ್ರಿಂದ ಅವರ ಗುಣ ಏನು, ಅವರ ಸ್ವಭಾವ ಏನು ಅಂತ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಚೈತ್ರಾ ಕುಂದಾಪುರ ಅವರು ಆ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದು ಎಲ್ಲೋ ಒಂದು ಕಡೆ ನಿಜನೂ ಕೂಡ ಅನಿಸುತ್ತೆ. ಆದರೆ ಇದೆಲ್ಲದರಿಂದ ತ್ರಿವಿಕ್ರಮ್ ಅವರ ತಾಯಿ ಒಂದು ಪಾಠವನ್ನು ಕಲ್ತಿರ್ತಾರೆ. ಬಾಯಿ ತಪ್ಪಿನೂ ಕೂಡ ಏನಾದರೂ ಒಂದು ಮಾತನ್ನು ತಪ್ಪಾಗಿ ಹೇಳಬಾರ್ದು ಅನ್ನುವಂಥ ಒಂದು ಪಾಠವನ್ನು ಕಲ್ತಿರ್ತಾರೆ. ಓಕೆ, ಇದರಿಂದ ಏನೂ ಒಂದು ದೊಡ್ಡ ಅವಾಂತರಗಳೇನೂ ಆಗಿಲ್ಲ. ಏಕೆಂದರೆ ಅವರ ತಾಯಿ ಎಲ್ರಿಗೂ ತಾಯಿ ಇದ್ದ ಹಾಗೇ, ತ್ರಿವಿಕ್ರಮ್ ಅವರ ತಾಯಿ ಎಲ್ರಿಗೂ ತಾಯಿ ಇದ್ದ ಹಾಗೇ, ಹಾಗೆ ಯಾರು ಕೂಡ ಜಾಸ್ತಿ ಇದರಿಂದ ಏನೂ ಒಂದು ಅನಾಹುತಗಳು ಆಗಿಲ್ಲ. ಜಸ್ಟ್ ಟ್ರೋಲ್ಗಳಾದೋ, ಜಸ್ಟ್ ಕಾಂಟ್ರವರ್ಸಿಗಳಾದೋ, ಅಲ್ಲಿಂದ ಅಲ್ಲಿಗೆ ಮುಗೀತು. ಎಸ್, ಹೀಗೆ ಮುಗಿಲಿ. ಯಾಕೆಂದರೆ ಎಲ್ಲಿ ಕೆಟ್ಟ ಉದ್ದೇಶಗಳಿರಲ್ವೋ, ಎಲ್ಲಿ ಬಾಯಿ ತಪ್ಪಿ ಏನೋ ಅಂದ್ಬಿಟ್ಟಿರ್ತಾರೋ ಅದು ಹಾಗೆ ಮುಗಿಬೇಕು ಅನ್ನೋದು ಕೂಡ ನಮ್ಮ ಉದ್ದೇಶ. ಆಯಿತಾ? ಕೆಟ್ಟ ಉದ್ದೇಶಗಳಿದ್ದರೆ ಮಾತ್ರ ಅದು ಕೆಡಕಾಗಬೇಕು. ಕೆಟ್ಟ ಉದ್ದೇಶಗಳಿಲ್ಲದೆ ಹನುಮಂತು ಅವರಿಗೆ ಏನೋ ಬಾಯಿ ತಪ್ಪಿ ಹೇಳ್ಬಿಟ್ಟಿರ್ತಾರೆ ಅಂತ ನಾವು ಕೂಡ ಭಾವಿಸ್ತಾ, ಅಥವಾ ವಾಡಿಕೆಯಲ್ಲಿ ಹೇಳ್ತಾರಲ್ವ ಜನ, ಆ ರೀತಿ ಹೊರಗಡೆ ಹೇಳೋ ರೀತಿ ವಾಡಿಕೆಯಲ್ಲಿ ಹೇಳ್ಬಿಟ್ಟಿರ್ತಾರೆ ಅಂತ ನಾವು ಕೂಡ ಈ ಒಂದು ಮಾತನ್ನು ಸಮರ್ಥಿಸ್ಕೊಳ್ತಾ, ತ್ರಿವಿಕ್ರಮ್ ಅವರ ತಾಯಿನೂ ಕೂಡ ಚೆನ್ನಾಗಿರಲಿ, ತ್ರಿವಿಕ್ರಮ್ ಅವರು ಕೂಡ ಅವರ ಲೈಫು ಕೂಡ ಮುಂದೆ ಚೆನ್ನಾಗಿರಲಿ. ಹಾಗೆ ಹನುಮಂತಗೂ ಕೂಡ ಒಂದು ಒಳ್ಳೆಯ ಲೈಫ್ ಸಿಕ್ಕಿದೆ. ಹನುಮಂತನ ವ್ಯಕ್ತಿತ್ವ ಇವಾಗಲೂ ಕೂಡ ಎಲ್ಲ ಕಡೆ ರಾರಾಜಿಸ್ತಾ ಇದೆ. ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಗೆಲ್ಲಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸುದೀಪ್ ಸರ್ ಅವ್ರಿಗೂ ಕೂಡ ಒಳ್ಳೆ ಮೆಚ್ಚುಗೆ ಬರ್ತಾ ಇದೆ. ಏಕೆಂದರೆ ಒಬ್ಬ ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿಯನ್ನು ಗೆಲ್ಲಿಸಿದ್ರಿ ಅನ್ನುವಂಥ ಒಂದು ಮೆಚ್ಚುಗೆನೂ ಕೂಡ ಕಿಚ್ಚ ಸುದೀಪ್ ಅವ್ರಿಗೂ ಬರ್ತಾ ಇದೆ. ಹಾಗೆ ಇನ್ನೊಂದು ಮಾತು ಕೇಳಿ ಬಂತು. ಅದೇನಪ್ಪ ಅಂತಂದರೆ, ಎಲೆಕ್ಷನ್ಗಳಲ್ಲಿ ಎಲ್ಲ ಕೆಟ್ಟವರನ್ನು MLA MP ಮಂತ್ರಿಗಳನ್ನು ಮಾಡ್ತಾರೆ. ಆದರೆ ನಿಜವಾಗ್ಲೂ ಬಿಗ್ ಬಾಸ್ನಲ್ಲಿ ಜನ ಓಟ್ ಹಾಕಿದ್ದು ಒಬ್ಬ ಪ್ರಾಮಾಣಿಕ ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ನಮ್ಮ ಹನುಮಂತುಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ರಾಜಕೀಯದಲ್ಲೂ ಇದೇ ರೀತಿ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಗೆಲ್ಲಿಸಿದ್ರೆ, ಪ್ರಾಮಾಣಿಕವಾಗಿರ್ತಕ್ಕಂಥ ಅದ್ಭುತವಾದ ವ್ಯಕ್ತಿತ್ವ ಇರತಕ್ಕಂಥ, ಸಮಾಜಕ್ಕೆ ಒಂದು ಒಳಿತನ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಇರ್ತಕ್ಕಂಥವ್ರನ್ನ ಗೆಲ್ಲಿಸಿದ್ರೆ ನಿಜವಾಗ್ಲೂ ಸಮಾಜ ಚೆನ್ನಾಗಿರುತ್ತೆ ಅಂತ ಎಷ್ಟೋ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಎಸ್, ಎಲ್ಲರೂ ಕೂಡ ಚೆನ್ನಾಗಿರಲಿ, ಯಾರೂ ಕೂಡ ಕೆಡುಕು ಆಗದೇ ಇರಲಿ. ತ್ರಿವಿಕ್ರಮು ಚೆನ್ನಾಗಿರಲಿ, ಅವ್ರ ತಾಯಿನೂ ಚೆನ್ನಾಗಿರಲಿ, ಹನುಮಂತ ಅವರು ಚೆನ್ನಾಗಿರಲಿ, ಚೈತ್ರಾ ಕುಂದಾಪುರ ಅವರು ಚೆನ್ನಾಗಿರಲಿ. ನಿಮ್ಗೆ ಅನಿಸ್ತಿದೆ ಕಮೆಂಟ್ ಮಾಡಿ.